ನೋಡಿ, ಇತ್ತೀಚೆಗೆ ಪರಪ್ಪನಾಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ನಟೋರಿಯಸ್ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ವಿರುದ್ಧ ಕೋಕಾ ಕಾಯ್ದೆ ಹಾಕಲಾಗಿದೆ. ಜೊತೆಗೆ ರೌಡಿ ಶೀಟರ್ ಕಾರ್ತಿಕ್ ಮೇಲೂ ಕೂಡ ಕೋಕಾ ಅಸ್ತ್ರ ಪ್ರಯೋಗ ಮಾಡಲಾಗ್ತಾ ಇದೆ. ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಇತ್ತೀಚೆಗಷ್ಟೇ ಜೈಲಿನಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದಂತಹ ಗುಬ್ಬಚ್ಚಿ ಸೀನಾ ಜೈಲಿನಲ್ಲೇ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಿಸಿದಂತಹ ರೌಡಿ ಶೀಟರ್ ಬರ್ತ್ಡೇ ಜೊತೆಗೆ ಜೈಲಿನಲ್ಲಿ ರಾಜಾತಿಥ್ಯ ಕೂಡ ಸಿಗ್ತಾ ಇತ್ತು ಈ ರೌಡಿ ಶೀಟರ್ಗೆ. ಇನ್ನು ಜೈಲಿನಲ್ಲಿ ಮದ್ಯ ಸೇವನೆ ಮಾಡಿರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು, ವಿಡಿಯೋ ಕೂಡ ವೈರಲ್ ಆಗಿತ್ತು. ಸಂಘಟಿತ ಅಪರಾಧ ಕೃತ್ಯದಲ್ಲಿ ಪದೇ ಪದೇ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆ ಇದೀಗ ಕೋಕಾ ಕಾಯ್ದೆ ಅಡಿ ಇವರ ವಿರುದ್ಧ ಕ್ರಮ ಆಗುತ್ತೆ. ಜೈಲಿನಲ್ಲೇ ಬಿಲ್ಡರ್ಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಂತಹ ಗುಬ್ಬಚ್ಚಿ ಸೀನಾ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಬಿಲ್ಡರ್ ದೂರು ಇದೀಗ ದಾಖಲಿಸಿದ್ರು. ಈ ಹಿನ್ನೆಲೆ ತನಿಖೆಯಲ್ಲಿ ಗುಬ್ಬಚ್ಚಿ ಸೀನಾ ಹಾಗೂ ಕಾರ್ತಿಕ್ ಬೆದರಿಕೆ ಹಾಕಿರೋದು ಪತ್ತೆಯಾಗಿದೆ. ಇಬ್ಬರ ವಿರುದ್ಧವೂ ಕೂಡ ಕೋಕಾ ಕಾಯ್ದೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಈ ಹಿನ್ನೆಲೆ ಇಬ್ಬರ ವಿರುದ್ಧವೂ ಕೂಡ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡಿದ್ದಾರೆ ಪೊಲೀಸರು. ಕೋಕಾ ಆಕ್ಟ್ ಅಲ್ಲಿ ಆಲ್ಮೋಸ್ಟ್ ಬೇಲ್ ಸಿಗುವಂಥದ್ದು ಬಹಳ ಕಷ್ಟ, ಆಲ್ಮೋಸ್ಟ್ ತುಂಬಾ ರೇರ್ ಆಗಿ ಬೇಲ್ ಸಿಗುವಂಥದ್ದು ಕೋಕಾ ಆಕ್ಟ್ ಅಲ್ಲಿ. ಅದರಲ್ಲೂ ಕೂಡ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಇತ್ತೀಚೆಗಷ್ಟೇ ಬಹಳಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಈ ಕುರಿತು ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿತ್ತು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದೀವಿ, ಪರಪ್ಪನಾಗ್ರಹಾರ ಜೈಲಿನಲ್ಲಿ ಇತ್ತೀಚೆಗಷ್ಟೇ ಬಹಳಷ್ಟು ವಿಡಿಯೋಗಳು, ಫೋಟೋಸ್ಗಳು ಕೂಡ ವೈರಲ್ ಆಗಿತ್ತು. ಗುಬ್ಬಚ್ಚಿ ಸೀನಾ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮೇಲೆ ಹಲವು ಪ್ರಶ್ನೆಗಳು ಹುಟ್ಟಿತ್ತು. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇದೀಗ ಮತ್ತೊಮ್ಮೆ ಅಲ್ಲೇ ಕೂತ್ಕೊಂಡು ಧಮಕಿ ಹಾಕಿರುವಂತದ್ದು, ಹಾಗಾಗಿ ದೂರು ದಾಖಲಾಗಿದೆ. ಈ ಹಿನ್ನೆಲೆ ಇದೀಗ ಕೋಕಾ ಕಾಯ್ದೆಯನ್ನ ಇದೀಗ ಅವ್ರ ಮೇಲೆ ಹಾಕಿ ಏನೋ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ಗುಬ್ಬಚ್ಚಿ ಸೀನಾನ ಗ್ಯಾಂಗ್ ಏನಿದೆ ನಟೋರಿಯಸ್ ಗ್ಯಾಂಗ್ ಆಗಿ ಬೆಳೆದಿದೆ. ಮತ್ತೆ ಆತ ಒಂದು ಬಾಸ್ ರೀತಿಯಲ್ಲಿ ಬೆಳೆದಿದ್ದಾನೆ ಅನ್ನುವಂಥದ್ದಕ್ಕೆ ನಾವು ಕಳೆದ ಬಾರಿ ಅವನು ಪರಪ್ಪನಗರ ಜೈಲಿನಲ್ಲಿ ಕೇಕ್ ಅನ್ನ ಕತ್ತರಿಸಿಕೊಂಡು ಸಂಭ್ರಮಿಸಿದಂಥದ್ದು, ಮತ್ತೆ ಅಲ್ಲಿ ಅವರ ಗ್ಯಾಂಗ್ ಅನ್ನ, ಅವರ ಪಟಾಲಂ ಜೊತೆಗೆ ಅವನ ಬರ್ಡೇ ಆಚರಣೆ ಮಾಡಿಕೊಂಡು ಆ ನಂತರದಲ್ಲಿ ಅವನ ಗ್ಯಾಂಗ್ ನ ಸಹಚರರು ಏನು ಸಾಮಾಜಿಕ ಜಾಲತಾಣದಲ್ಲಿ ಆತನ ಬಗ್ಗೆ ಆತನ ಬರ್ಡೇಯನ್ನ ಕೊಂಡಾಡ್ತಾ ವಿಶ್ ಮಾಡ್ತಾ ಬಾಸ್ ಅನ್ನುವಂತ ರೀತಿಯಲ್ಲಿ ಹಾಕೊಂಡಿದ್ದಂತ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಆತನ ಮೇಲೆ ಕ್ರಮ ಕೂಡ ತೆಗೆದುಕೊಳ್ಳಲಾಗಿತ್ತು. ಇದೀಗ ಮತ್ತೊಂದು ಪ್ರಕರಣವನ್ನ ಜೈಲಿನ ಒಳಗಡೆ ಇದ್ಕೊಂಡೇ ಮಾಡಿರುವಂತದ್ದು. ಬಿಲ್ಡರ್ ಚಂದ್ರು ಅನ್ನುವಂಥವ್ರಿಗೆ ಧಮಕಿಯನ್ನ ಹಾಕಿದ್ದಾರೆ. ಬಿಲ್ಡರ್ ಚಂದ್ರು ಅನ್ನುವಂಥವ್ರಿಗೆ ಧಮಕಿಯನ್ನ ಹಾಕಿರೋದ್ರಿಂದಾಗಿ ಇದೀಗ ಅವರ ಮೇಲೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಕೋಕಾ ಕಾಯ್ದೆಯನ್ನ ಇಂಪೋಸ್ ಮಾಡಲಾಗಿದೆ, ಕೋಕಾ ಕಾಯ್ದೆಯನ್ನ ಹಾಕೊಳ್ಳಲಾಗಿದೆ. ಯಾಕೆಂತ ಹೇಳಿದ್ರೆ ಈಗ ಏನು ಸಂಘಟಿತ ಅಪರಾಧಗಳನ್ನ ಮಾಡುವಂತದ್ದಕ್ಕೆ ಕೋಕಾ ಕಾಯ್ದೆಯನ್ನ ಬಳಸ್ತಾರೆ. ಇವ್ರು ಎಲ್ಲರೂ ಕೂಡ ಜೈಲಿನೊಳಗಡೆನೆ ಇದ್ದುಕೊಂಡು ಅಲ್ಲಿಂದಲೇ ಧಮಕಿ ಹಾಕುವಂತದ್ದು, ಹಣ ಕೊಡಬೇಕು ಅನ್ನುವಂತ ರೀತಿಯಲ್ಲಿ ಧಮಕಿ ಹಾಕುವಂತದ್ದು ಏನಿದೆ, ಆ ಒಂದು ಕೇಸ್ ಆಗ್ತಾ ಇದ್ದಂತೆ ಇದೀಗ ಗುಬ್ಬಚ್ಚಿ ಸೀನಾ ಮತ್ತೆ ಕಾರ್ತಿಕ್ ಅನ್ನೋರ್ ಮೇಲೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಅವನೇನು ರೌಡಿ ಶೀಟರ್ ಆಗಿದೆ, ಇವರಿಬ್ಬರ ಮೇಲೆ ಈಗ ಕೋಕಾ ಕಾಯ್ದೆಯನ್ನು ಹಾಕೊಂಡಿದ್ದಾರೆ. ಏನ್ ಬಹಳ ಮುಖ್ಯವಾಗಿ ಇಂಥ ಸಂಘಟಿತ ಅಪರಾಧಗಳನ್ನ ಮಾಡೋದೇ ಆದ್ರೆ ಪದೇ ಪದೇ ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗುವಂತ ವ್ಯಕ್ತಿಗಳಿಗೆ ಕೋಕಾ ಆಕ್ಟ್ ಅನ್ನ ಹಾಕ್ಲಾಗುತ್ತೆ. ಕೋಕಾ ಆಕ್ಟ್ ಅನ್ನ ಹಾಕಿದ್ರೆ 1 ವರ್ಷದ ತನಕ ಜಾಮೀನು ಸಿಗೋದಿಲ್ಲ, ಯಾವುದೇ ಕಾರಣಕ್ಕೂ ಜಾಮೀನು ಸಿಗೋದಿಲ್ಲ. ಹಾಗಾಗಿ ಈ ಒಂದು ಆಕ್ಟ್ ಅನ್ನ ಈಗ ಪೊಲೀಸರು ಗುಂಡಾ ಆಕ್ಟ್ ನಂತರ ಕೋಕಾ ಆಕ್ಟ್ ಕೂಡ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಗುಂಡಾ ಆಕ್ಟ್ ಹಾಕಿದ್ರೆ 1 ವರ್ಷದ ತನಕ ಜೈಲಲ್ಲಿ ಇರ್ಬೇಕಾಗುತ್ತೆ, ಅವ್ರಿಗೆ ಜಾಮೀನು ಸಿಗೋದಿಲ್ಲ. ಈಗ ಸಂಘಟಿತವಾಗಿ ಮಾಡುವಂತ ಅಪರಾಧಗಳೇನಿದೆ ಆ ಅಪರಾಧಗಳಿಗೆ ಕೋಕಾ ಕಾಯ್ದೆಯನ್ನ ಹಾಕಲಾಗುತ್ತೆ. ಈ ಒಂದು ಗುಬ್ಬಚ್ಚಿ ಸೀನಾ ಮತ್ತೆ ಆತನ ಕಾರ್ತಿಕ್ ಅನ್ನೋನ್ ಮೇಲೆ ಈಗ ಕೋಕಾ ಕಾಯ್ದೆಯನ್ನ ಇಂಪೋಸ್ ಮಾಡಿರುವಂತದ್ದು. ರೋಶಿನಿ, ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿ.